ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ನಡೆಯುವಂತಹ ವಿವಿಧ ನೇಮಕಾತಿ ಪರೀಕ್ಷೆಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಲ್ಲಿವರೆಗೂ ನಡೀತಾ ಇದ್ದಂತಹ ಅಕ್ರಮಕ್ಕೆ ಕಡಿವಾಣ ಹಾಕಲು ಹೊಸ ಕಾನೂನನ್ನು ರಚಿಸಲು ಇದೀಗ ಮುಂದಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ವಿಧಾನಸಭೆಯಿಂದ ರಾಜ್ಯಪಾಲರ ಅಂಗಳಕ್ಕೆ ಹೋದಂತಹ ಮಸೂದೆಗೆ ರಾಜ್ಯಪಾಲರು ಇತ್ತೀಚೆಗೆ ತಮ್ಮ ಅಂಕಿತವನ್ನು ಅಥವಾ ಅಸೆಂಟನ್ನು ಕೂಡ ನೀಡಿದರು. ಹಾಗಾದರೆ ಏನಿದು ನೇಮಕಾತಿ ಅಕ್ರಮ ಮಸೂದೆ? ಇದು ಯಾವ್ಯಾವ ಪರೀಕ್ಷೆಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಇದರಿಂದ ವಿದ್ಯಾರ್ಥಿಗಳಿಗೆ ಆಗುವಂತಹ ಅನುಕೂಲಗಳೇನು? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇತ್ತೀಚೆಗೆ ಈ ಅಕ್ರಮ ತಡೆ ಮಸೂದೆಗೆ ರಾಜ್ಯಪಾಲರು ತಮ್ಮ ಅಂಕಿತವನ್ನು ನೀಡ್ತಾರೆ. ಇದು ಸರ್ಕಾರಕ್ಕೆ ಮುಂದಿನ ಹಾದಿಯನ್ನು ಸುಗಮಗೊಳಿಸಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ಈ ಮಸೂದೆಯನ್ನು ರಾಜ್ಯಪಾಲರಿಗೆ ನೀಡಿದಾಗ ರಾಜ್ಯಪಾಲರು ಇದನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಈ ಮಸೂದೆಯನ್ನು ವಿಧಾನಸಭೆಗೆ ಹಿಂತಿರುಗಿಸಿದ್ರು. ಹಾಗಾಗಿ ಪುನರ್ ಪರಿಶೀಲನೆ ಮಾಡಿದ ಮೇಲೆ ಕೆಲವೊಂದು ತಿದ್ದುಪಡಿಗಳನ್ನು ಮಾಡೋದರ ಮುಖಾಂತರ ವಿಧಾನಸಭೆ ಈ ಮಸೂದೆಯನ್ನು ಪುನಃ ರಾಜ್ಯಪಾಲರ ಅಂಗಳಕ್ಕೆ ಕಳಿಸ್ಕೊಟ್ಟಿತ್ತು. ಈಗ ರಾಜ್ಯಪಾಲರು ಇದಕ್ಕೆ ತಮ್ಮ ಅಂಕಿತವನ್ನು ನೀಡೋದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ರಮವನ್ನು ತಡೆಯಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಹಾಗಾದರೆ ಏನಿದು ಮಸೂದೆ? ಇದನ್ನು ನಾವು ಫೇಮಸ್ಲಿ ಅಕ್ರಮ ತಡೆ ಮಸೂದೆ ಅಂತ ಕೂಡ ಕರಿಬೋದು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಬಟ್ ಟೆಕ್ನಿಕಲಿ ಇದನ್ನು ನಾವು ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ಮಸೂದೆ 2023 ಅಂತ ಕೂಡ ಕರಿಬೋದು. ಪರೀಕ್ಷೆಗಳಲ್ಲಿ ನಿಮಗೆ ಇದರ ಹೆಸರನ್ನು ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ, ಹಾಗಾಗಿ ನೆನಪಲ್ಲಿಟ್ಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವವರ ವಿರುದ್ಧ ತರಲಾಗುವಂತಹ ಒಂದು ಕಾನೂನು ಅಂತ ಕರಿಬೋದು. ಇದರಲ್ಲಿ ಹಲವಾರು ಕಠಿಣ ನಿಯಮಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಸುಮಾರು 10 ಕೋಟಿ ರೂಪಾಯಿ ದಂಡದ ಅಥವಾ 10 ಕೋಟಿ ರೂಪಾಯಿವರೆಗೂ ದಂಡವನ್ನು ವಿಧಿಸ್ಬೋದು. ಅದರ ಜೊತೆಗೆ 10 ವರ್ಷಗಳ ಜೈಲು ಶಿಕ್ಷೆಯನ್ನು ಸಹ ವಿಧಿಸಲಿಕ್ಕೆ ಇದರಲ್ಲಿ ಅವಕಾಶವನ್ನು ನೀಡಲಾಗಿದೆ. ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಇದಕ್ಕೆ ತಮ್ಮ ಒಪ್ಪಿಗೆಯನ್ನು ಸಹ ಇದೀಗ ನೀಡಿದ್ದಾರೆ. ಹಾಗಾದರೆ ಮೊದಲನೇದಾಗಿ ಇದರ ಅವಶ್ಯಕತೆ ಏನಿತ್ತು? ಯಾಕೆ ಈ ಮಸೂದೆ ಇಲ್ಲದೇ ಯಾವ ಪರೀಕ್ಷೆಯನ್ನು ಕೂಡ ನಾವು ನೀಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂತಹ ಮಸೂದೆ ಅಥವಾ ಇಂತಹ ಕಾನೂನುಗಳು ಇರ್ತಾವೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಅಂದರೆ ಕಳೆದ 2-3 ವರ್ಷಗಳಲ್ಲಿ ಹಲವಾರು ಅಕ್ರಮಗಳು ಬಯಲಿಗೆ ಬಂದಿದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಂತಹ ಅಥಾರಿಟೀಸ್ ಆಗಿರ್ಬೋದು, ಇದ್ರ ಮೇಲೆ ಒಂದು ಟ್ರಸ್ಟ್ ಅನ್ನೋ ಫ್ಯಾಕ್ಟರ್ ಕಡಿಮೆ ಆಗಿತ್ತು. ಯಾರಿಗೆ? ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇಂತಹ ಒಂದು ಮಸೂದೆ ಅಥವಾ ಇಂತಹ ಒಂದು ಕಾನೂನು ಕರ್ನಾಟಕಕ್ಕೆ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಅವಶ್ಯಕವಾಗಿತ್ತು. ಇತ್ತೀಚೆಗೆ ನೀವು PSI ನೋಡಿರ್ಬೋದು, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ನೋಡಿರ್ಬೋದು, FDA ನೋಡಿರ್ಬೋದು. ಹಲವಾರು ಪರೀಕ್ಷೆಗಳಲ್ಲಿ ಬ್ಲೂಟೂತ್ ಡಿವೈಸಸ್ ಆಗಿರ್ಬೋದು ಅಥವಾ ಪೇಪರ್ ಲೀಕೇಜ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಅಕ್ರಮಗಳು ಆಗಿದ್ದು ಗೋಚಿಗೆ ಅಥವಾ ಗೋಚರವಾಗಿದ್ದು. ಹಾಗಾಗಿ ಇಂತಹ ಅಕ್ರಮಗಳನ್ನು ತಡೆಯಲಿಕ್ಕಾಗಿ ಈ ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಉದ್ದೇಶದಿಂದ ವಿಧಾನಮಂಡಲದಲ್ಲಿ ಈ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲಾಗಿತ್ತು. ಹಾಗಾದರೆ ಈ ಒಂದು ಮಸೂದೆ ಮುಖಾಂತರ ಅಥವಾ ಈ ಒಂದು ಬಿಲ್ ಅಡಿಯಲ್ಲಿ ಯಾವ್ಯಾವುದನ್ನು ನಾವು ಅಕ್ರಮ ಅಂತ ಕರಿಬೋದು, ಇಲ್ಲೀಗಲ್ ಅಂತ ಕರಿಬೋದು? ಮೊದಲನೇದಾಗಿ ಪರೀಕ್ಷೆಯಲ್ಲಿ ನಕಲು ಮಾಡುವುದು, ಅಂದರೆ ಯು ಕೆನಾಟ್ ಕಾಪಿ, ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ಪೇಪರ್ ಲೀಕ್, ಉತ್ತರ ಪತ್ರಿಕೆ ಮತ್ತು OMR ಹಾಳೆಗಳನ್ನು ತಿದ್ದುವುದು. ಅಂದರೆ ಪರೀಕ್ಷೆ ಆದ ನಂತರ ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ಡಿಪಾರ್ಟ್ಮೆಂಟಲ್ಲಿ OMRನ್ನು ಬದಲಾವಣೆ ಮಾಡೋದು ಅಥವಾ ಉತ್ತರ ಪತ್ರಿಕೆಯಲ್ಲಿ ಏನಾದರೂ ತಿದ್ದುಪಡಿ ಮಾಡುವುದು. ಅದರ ಜೊತೆಗೆ ಲಿಖಿತ ಅಥವಾ ವಿದ್ಯುನ್ಮಾನ ಅಥವಾ ಯಾಂತ್ರೀಕೃತ ಸಾಧನ ಅಥವಾ ಉಪಕರಣಗಳನ್ನು ಬಳಸುವುದು. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಈಸ್ ಬ್ಲೂಟೂತ್ಗಳನ್ನು ಬಳಸಿ ಪರೀಕ್ಷೆಯನ್ನು ಅಟೆಂಡ್ ಆಗುವುದು. ಅದರ ಜೊತೆಗೆ ಪರೀಕ್ಷಾ ಕೇಂದ್ರದೊಳಕ್ಕೆ ಅಕ್ರಮ ಪ್ರವೇಶ ಮಾಡುವುದು. ಅಂದರೆ ಯಾರು ಇನ್ಎಲಿಜಿಬಲ್ ಇರ್ತಾರೋ ಅಥವಾ ಯಾರಿಗೆ ಪರೀಕ್ಷೆಯಲ್ಲಿ ಅಥವಾ ಪರೀಕ್ಷಾ ಕೇಂದ್ರದಲ್ಲಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರಲ್ವೋ ಅಂಥವರು ಫೋರ್ಸ್ಫುಲಿ ಏನಾದರೂ ಅಕ್ರಮವಾಗಿ ಆ ಪರೀಕ್ಷಾ ಕೇಂದ್ರದೊಳಗೆ ಪ್ರವೇಶ ಮಾಡಲಿಕ್ಕೆ ಇಚ್ಛಿಸಿದ್ರೆ ಅದು ಕೂಡ ಪರೀಕ್ಷಾ ಅಕ್ರಮ ಅಂತ ಅನಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಅನಧಿಕೃತ ಸ್ಥಳಗಳಲ್ಲಿ ಪರೀಕ್ಷೆ ಬರೆಸುವುದು. ಈ ರೀತಿ ಹಲವಾರು ಬಗೆಯ ಪರೀಕ್ಷಾ ಅಕ್ರಮಗಳನ್ನು ಈ ಒಂದು ಮಸೂದೆಯಲ್ಲಿ ಬಿಲ್ಲಲ್ಲಿ
ನಮೂದನೆ ಮಾಡಲಾಗಿದೆ. ಆ್ಯಂಡ್ ಈ ಎಲ್ಲ ಅಕ್ರಮಗಳನ್ನು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿಬಿಟ್ಟು ಈ ಒಂದು ಮಸೂದೆ ಮುಖಾಂತರ ಘೋಷಣೆ ಮಾಡಲಾಗಿದೆ. ಅಂದರೆ ಇಲ್ಲಿರ್ತಕ್ಕಂತಹ ಅಕ್ರಮಗಳಲ್ಲಿ ಯಾರಾದರೂ ಭಾಗಿಯಾದರೆ, ಅದು ವಿದ್ಯಾರ್ಥಿ ಆದರೂ ಆಗಿರ್ಬೋದು, ಅಥವಾ ಇತರೆ ಖಾಸಗಿ ವ್ಯಕ್ತಿಗಳಾದರೂ ಆಗಿರ್ಬೋದು, ಅಥವಾ ಸರ್ಕಾರಿ ಅಧಿಕಾರಿಗಳು ಕೂಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಂತಹ ಅಕ್ರಮದಲ್ಲಿ ಭಾಗಿ ಆದರೆ ಅವರಿಗೆ ಶಿಕ್ಷೆ ನೀಡಬಹುದು ಅಂತ ಈ ಮಸೂದೆ ಮುಖಾಂತರ ಕ್ಲಾರಿಫೈ ಮಾಡಲಾಗುತ್ತೆ. ಹಾಗಾದರೆ ಇದರ ಜೊತೆಗೆ ಇಲ್ಲಿ ನಾನು ಈಗಾಗಲೇ ಮೆನ್ಷನ್ ಮಾಡಿರುವಂತಹ ಅಕ್ರಮಗಳ ಜೊತೆಗೆ ಅಭ್ಯರ್ಥಿಯೂ ಸೇರಿದಂತೆ ಯಾವುದೇ ವ್ಯಕ್ತಿ ಬೇರೊಬ್ಬರ ಹೆಸರಿನಲ್ಲಿ ಪರೀಕ್ಷೆ ಬರೆಯಲು ಪ್ರಯತ್ನಿಸುವುದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವುದು, ಸೋರಿಕೆಗೆ ಪ್ರಯತ್ನಿಸುವುದು, ಇದು ಪ್ರಮುಖ. ಇಲ್ಲಿ ಕೇವಲ ಲೀಕ್ ಮಾಡೋದಷ್ಟೇ ಅಲ್ಲ, ಆ ಪ್ರಶ್ನೆ ಪತ್ರಿಕೆನ ಲೀಕ್ ಮಾಡಲಿಕ್ಕೆ ಪ್ರಯತ್ನಿಸುವುದು ಸಹ, ಜಸ್ಟ್ ಈವನ್ ಟ್ರೈಯಿಂಗ್, ದುಡ್ಡು ಕೊಟ್ಟು ಅಥವಾ ಯಾರಾದರೂ ಸಂಬಂಧಪಟ್ಟಂಥ ವ್ಯಕ್ತಿಗೆ ಆಮಿಷ ಒಡ್ಡುವುದು, ಅದು ಕೂಡ ಇಲ್ಲಿ ಅಕ್ರಮ ಅಂತ ಕರೆಸ್ಕೊಳ್ಳುತ್ತೆ. ಆ್ಯಂಡ್ ಅಕ್ರಮವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು, ಅಕ್ರಮವಾಗಿ ಉತ್ತರ ಬರೆಯಲು ನೆರವಾಗುವುದು, ನೆರವು ಕೋರುವುದು, ಇವೆಲ್ಲವುಗಳನ್ನು ಪ್ರತ್ಯಕ್ಷವಾಗಿ ಆದರೂ ಆಗಿರ್ಬೋದು, ಪರೋಕ್ಷವಾದರೂ ಆಗಿರ್ಬೋದು. ಸೊ ಈ ಪರೀಕ್ಷಾ ಅಕ್ರಮಕ್ಕೆ ನೆರವು ನೀಡುವವರಿಗೆ ಇಲ್ಲಿ ಫೈನ್ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಜೊತೆಗೆ ಜೈಲ್ ಶಿಕ್ಷೆ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಸೊ ಇಲ್ಲಿ ಫೈನ್ ಎಷ್ಟಪ್ಪ ಅಂತ ಹೇಳಿದ್ರೆ ಸುಮಾರು 15 ಲಕ್ಷದಿಂದ 10 ಕೋಟಿಯವರೆಗೂ ಕೂಡ ದಂಡವನ್ನು ಅಥವಾ ಫೈನನ್ನು ವಿಧಿಸಲಾಗುತ್ತೆ. ಆ್ಯಂಡ್ ಸುಮಾರು 10 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ಇದು ಈ ಒಂದು ಮಸೂದೆಯ ಸೆಕ್ಷನ್ 10 ಸಬ್ಸೆಕ್ಷನ್ 2ರಲ್ಲಿ ಇದರ ಉಲ್ಲೇಖ ಇದೆ. ಹಾಗಾದರೆ ಇದರ ಜೊತೆಗೆ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಅಥವಾ ಪರೀಕ್ಷೆಯಲ್ಲಿ ಭಾಗಿಯಾಗಲಿಕ್ಕೆ ಯಾವ ರೀತಿಯಾದಂತಹ ನಿರ್ಬಂಧವನ್ನು ಈ ಒಂದು ಮಸೂದೆ ಮುಖಾಂತರ ವಿದ್ಯಾರ್ಥಿಗಳ ಮೇಲೆ ಹೇರಲಾಗುತ್ತೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದ ಅಭ್ಯರ್ಥಿಗಳು ಮುಂದಿನ 2 ವರ್ಷಗಳವರೆಗೆ ಯಾವುದೇ ಸಾರ್ವಜನಿಕ ಪರೀಕ್ಷೆಯನ್ನು ತೆಗೆದುಕೊಳ್ಳದಂತೆ ಅನರ್ಹಗೊಳಿಸುವ ಪ್ರಸ್ತಾವವು ಸೆಕ್ಷನ್ 11 ಸಬ್ಸೆಕ್ಷನ್ 2ರಲ್ಲಿದೆ. ಅಂದರೆ ಒಬ್ಬ ಅಭ್ಯರ್ಥಿ ಈ ರೀತಿ ಅಕ್ರಮದಲ್ಲಿ ಭಾಗಿಯಾಗಿದ್ದು ಕಂಡು ಬಂದರೆ, ಪ್ರೂವ್ ಆದರೆ, ಆ ಅಭ್ಯರ್ಥಿಯನ್ನು 2 ವರ್ಷಗಳ ಕಾಲ ಡಿಬಾರ್ ಮಾಡ್ಬೋದು ಅಥವಾ ಬ್ಯಾನ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಷ್ಟೇ ಅಲ್ಲ, ಕೇವಲ ಅಭ್ಯರ್ಥಿ ಮಾತ್ರ ಅಲ್ಲ, ಯಾವುದೇ ಸಂಸ್ಥೆ ಅಥವಾ ಅದರ ಆಡಳಿತ ಮಂಡಳಿ, ಇಲ್ಲಿ ಖಾಸಗಿ ಸಂಸ್ಥೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕೂಡ ಆಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆ ಕೂಡ ಆಗಿರ್ಬೋದು, ಅದರ ಆಡಳಿತ ಮಂಡಳಿಯು ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದರೆ ಆ ಪರೀಕ್ಷೆಯ ಸಂಪೂರ್ಣ ವೆಚ್ಚವನ್ನು, ಸುಮಾರು ಈಗ ಫಾರ್ ಎಕ್ಸಾಂಪಲ್ ಒಂದು KS ಪರೀಕ್ಷೆ ನಡೆಸಿದ್ರೆ 4 ರಿಂದ 5 ಕೋಟಿ ರೂಪಾಯಿ ವೆಚ್ಚ ತಗಲುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿದ್ದು ಕಂಡು ಬಂದಲ್ಲಿ ಆ ಸಂಬಂಧಪಟ್ಟ ಸಂಸ್ಥೆ ಅಥವಾ ಅದರ ಆಡಳಿತ ಮಂಡಳಿ ಆ ಪರೀಕ್ಷೆಯ ಸಂಪೂರ್ಣ ವೆಚ್ಚವನ್ನು ಅಂತಹ ಸಂಸ್ಥೆ ಅಥವಾ ಆಡಳಿತ ಮಂಡಳಿಯಿಂದಲೇ ವಸೂಲಿ ಮಾಡಲು ಸೆಕ್ಷನ್ 13ರಡಿಯಲ್ಲಿ ಅವಕಾಶವನ್ನು ನೀಡಲಾಗಿದೆ. ಇದಿಷ್ಟು ಈ ಒಂದು ಮಸೂದೆ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಉಲ್ಲೇಖ. ಹಾಗಾದರೆ ನಿಮಗೇನು ಅನಿಸುತ್ತೆ? ಈ ಮಸೂದೆ ಮುಖಾಂತರ ಕರ್ನಾಟಕದಲ್ಲಿ ಇಷ್ಟು ದಿನ ನಡೀತಾ ಇದ್ದಂತಹ ಅಕ್ರಮಗಳನ್ನು ನಾವು ಹತ್ತಿಕ್ಕಲು ಸಾಧ್ಯವಿದೆಯೇ? ಅಥವಾ ಈ ಒಂದು ಮಸೂದೆ ಅಥವಾ ಇಲ್ಲಿ ಕೊಡಲಾಗಿರುವಂತಹ ನಿಬಂಧನೆಗಳು ಅಥವಾ ಇದರ ಪ್ರೊವಿಷನ್ಸ್, ಇದರ ಜೊತೆಗೆ ಇನ್ನೂ ಏನನ್ನು ನಾವು ಎನ್ಶ್ಯೂರ್ ಮಾಡಬೇಕಾಗಿದೆ? ಯಾವುದಕ್ಕೆ ಸಂಪೂರ್ಣವಾಗಿ 100ಗೆ 100% ಅಕ್ರಮವನ್ನು, ಅನ್ಯಾಯವನ್ನು ಹತ್ತಿಕ್ಕಲು ನಾವೇನು ಮಾಡಬೇಕಾಗಿದೆ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಈ ಕೆಳಗಡೆ ಇರತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಬೇಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ KS ಗುರೂಜಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.